Good evening, everybody. Good evening. Good evening, sir. ಇವತ್ತಿನ ದಿವಸ ನಾವು ಮೊದಲ ಹೇಳಿದಂಗ ಕ್ವಿಜ್ ಕಾಂಪಿಟೇಷನ್ ಕಂಡಕ್ಟ್ ಮಾಡಿದ್ವಿ ನಮ್ಮ ಕ್ಲಾಸ್ ಒಳಗ. ಆಮೇಲೆ ಮಗ್ಗಿಗಳನ್ನು 30ರ ಮಟ್ಟ ಹೇಳೋದು, ಯಾರ ಕಡಿಮೆ ಸಮಯದೊಳಗ 30ರ ಮಟ್ಟ ಯಾರು ಹೇಳ್ತಾರ ಅವ್ರಿಗೆ ನಾವು ಪ್ರೈಸ್ ಕೊಡ್ತೀವಿ ಅಂತ ಹೇಳಿದ್ವಿ. 31ನೇ ತಾರೀಕಿಗೆ ಪ್ರೈಸ್ ಕೊಡ್ತೀವಿ ಅಂತ ಹೇಳಿದ್ವಿ. ಇವತ್ತೇನೈತಿ 2ನೇ ತಾರೀಕ, ಇವತ್ತ ಕೊಡಬೇಕಂತ ಹೇಳಿ ನಾವು ವಿಚಾರ ಮಾಡಿವಿ. ಆಮೇಲೆ ಇದನ್ನು ಕೊಡೋದು ಮತ್ತ ಮಾಡೋ ಉದ್ದೇಶ ಏನಂದ್ರ ಮಕ್ಕಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತುಂಬಿ ಅವ್ರು ಇನ್ನೂ ಅಷ್ಟು ನಾವು ಕಲಿಬೇಕು, ನಾವು ಒಂದು ಪ್ರೈಸ್ ತಗೋಬೇಕು, ಒಂದು ಮೆಡಲ್ ತಗೋಬೇಕು ಅನ್ನುವಂತ ಆಸೆಕರ ಇನ್ನಷ್ಟು ಹೆಚ್ಚಿನ ಪ್ರಯತ್ನ ಮಾಡಲಿ ಅನ್ನೋ ಉದ್ದೇಶಕ್ಕೆ ನಾವೇನ್ ಮಾಡೀವಿ, ಈ ರೀತಿ ಒಂದು ಇವೆಂಟ್ಸ್ ಅನ್ನ ಹಮ್ಮಿಕೊಂಡಿವಿ. ಆ ಪ್ರಕಾರ ನೀವೇನೈತಿ ಈಗ ಮಾಡೋರ ಪ್ರಯತ್ನ ಮಾಡಾಕತ್ತೀರಿ. ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು, ಪ್ರಯತ್ನವನ್ನ ಮಾಡ್ಬೇಕಂತ ಹೇಳಿ ನಾನು ಈ ಮೂಲಕ ನಿಮ್ಮಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂದ್ರ ಹೇಳ್ತಾ ಇದ್ದೀನಿ. ಪ್ರಯತ್ನ ನೀವು ಮಾಡಿದ್ರಿ ಅಂದ್ರ ಪ್ರೈಸ್ ನೋಡ್ರಿ, ಗೆಲುವು ಅನ್ನೋದು ಅದೇನ ಒಂದ ದಿನದಲ್ಲ, ನಿರಂತರ ಪ್ರಯತ್ನ ಬೇಕದಕ್ಕ, ಹೌದಿಲ್ಲ? ಈಗ ಅವಂಗ ಆಗೈತಿ, ನಾ ಇಲ್ಲಿ ಯಾರು ಡಾಕ್ಟರ್ ಅಂತ ನಾ ಯಾರಿಗೂ ಅನ್ನೋದಿಲ್ಲ. ಯಾಕಂತಂದ್ರ ಅವ್ರ ಪ್ರಯತ್ನ ಮಾಡ್ಯಾರ, ನೀವು ಮಾಡಿಲ್ಲ, ಅಷ್ಟ ಡಿಫ್ರೆನ್ಸ್. ನೀವು ಪ್ರಯತ್ನ ಮಾಡಿದ್ರೆ ನಿಮ್ಗೂ ಆಕತಿ, ಹೌದಿಲ್ಲ ಮನೋಜ? ಮತ್ ಮಾಡ್ಬೇಕಲ್ಲ ಪ್ರಯತ್ನ. 22-24 ಮಟ್ಟ ಬಂದ್ರಿ, ಇನ್ನೇನ್ ಬಾಳ ಇಲ್ಲ ಚಂದ್ರು. ಬಾಳ ಅಂದ್ರ ಒಂದ್ ದಿನದೊಳಗ ಅದೀನಿ ಮಾಡ್ಬೇಕಂದ್ರ ಮನಸ್ ಮಾಡಿರಾಕತಿ. ಈಗ ಮೊದಲನೇದಾಗಿ ನಮ್ಮ ಕರೆಗೆ ಹೋಗೊಟ್ಟು ಬಂದಿರತಕ್ಕಂತ ಭೀಮರಪ್ಪರ ಬಸವರಾಜ ಬಡ್ಲಿ ಅವ್ರಿಗೆ ಧನ್ಯವಾದಗಳು. ಮೊದಲನೇದಾಗಿ ಕಾರ್ತಿಕ್ ಒಕ್ಕುಂದ್ ಅವರು ಏನು ಮಗ್ಗಿಯನ್ನ ಅತಿ ಕಡಿಮೆ ಸಮಯದಲ್ಲಿ 30ರವರೆಗೆ ಮಗ್ಗಿಯನ್ನು ಒಪ್ಪಿಸಿದಂತ ವಿದ್ಯಾರ್ಥಿ ಆಗಿರ್ತಕ್ಕಂಥ ಕಾರ್ತಿಕ್ ಒಕ್ಕುಂದ್ ಅವರಿಗೆ ನಾವೇನ್ ಮಾಡ್ತಾ ಇದ್ದೇವೆ, ಬಹುಮಾನವನ್ನು ಕೊಡ್ತಾ ಇದ್ದೇವೆ. ಅದನ್ನ ಬಸವರಾಜ್ ಅವ್ರ ಕಡೆಯಿಂದ ಅವರಿಗೆ ಕೊಡಿಸ್ಬೇಕನ್ನೋ ಒಂದು ಆಸೆ. ಸೊ ಆ ಪ್ರಕಾರ ಬಸವರಾಜ್ ಅವರು ಇದು ಕಾರ್ತಿಕ್ ಅವ್ರು ಬಂದು ಈ ಒಂದು ಬಹುಮಾನವನ್ನು ತಗೋಬೇಕಂತ. ಫೋಟೋ ಆತ. ಅದೇ ರೀತಿ ಇನ್ನೊಂದು ಬಹುಮಾನ ಇವರಿಗೆ, ಇನ್ನೊಂದು ಬಹುಮಾನ ಏನಂತಂದ್ರ ಕ್ವಿಜ್ ಕಾಂಪಿಟೇಷನ್ ಒಳಗೂ ಇವ್ರು ಏನಾಗ್ಯಾರ, ಟೀಮ್ ಇತ್ತು ಇವ್ರದ್ದು, 3 ಮಂದಿ ಟೀಮ್. ಅದ್ರೊಳಗೂ ಇವ್ರು ಗೆದ್ದಿದ್ದಕ್ಕೆ ಇವ್ರು ಬಂದು ಮೆಡಲ್ಸ್ ನಾವು ಇವತ್ತು ಕೊಡಾಕತ್ತೀವಿ ಮೆಡಲ್. ಸರಿ ಕೊಡು. ನೆಕ್ಸ್ಟ್ 2ನೇದಾಗಿ ಮಂಜುನಾಥ್ ಕಿಲಿಕಾಯಿ ಅವರು ಕೂಡ ಮನೆ ಕ್ವಿಜ್ ಒಳಗೆ ಗೆದ್ದಿದ್ದಕ್ಕಾಗಿ ಅವ್ರಿಗೂ ಒಂದು ಮೆಡಲ್ ಅನ್ನು ಕೊಟ್ಟು ಇವತ್ತು ನಾವು ಅವರಿಗೆ ಅಭಿನಂದಿಸ್ತಾ ಇದ್ದೇವೆ. ಅವರಿಗೂ ಕೂಡ ಧನ್ಯವಾದಗಳು. ಸರ್ ನೀವು ಕೊಡು. ಸರ್ ಇನ್ನು ಹೆಚ್ಚು ಪ್ರಯತ್ನ ಮಾಡ್ಬೇಕ ಏನಪ್ಪ. ನೆಕ್ಸ್ಟ್ ಭೀಮು ಬಡ್ಲಿ ಅವರು ಕೂಡ ಮೊನ್ನೆ ಅದ ಕ್ವಿಜ್ ಕಾಂಪಿಟೇಷನ್ ಒಳಗೆ ಇವರು ಕೂಡ ಗೆದ್ದಿದ್ದಕ್ಕಾಗಿ ಇವ್ರಿಗೂ ಕೂಡ ಶಾಲೆ ಆವಾಗ ಭೀಮು ಇಲ್ಲ ಏನಪ್ಪ ಮಗ್ಗಿ ಮಾಡ್ತಾನಂತ ಆಸೆ ಇಟ್ಕೊಂಡಿದ್ದೀನಿ ಶಾಲೆಯಾಗ. ನೆಕ್ಸ್ಟ್ ಶಿವ ಬಾಯ್ ಅದ ಮೊನ್ನೆ ವಾರ್ಪ್ಸ್ ಹೇಳ್ರಿ, ವಾರ್ಪ್ಸ್ ಈಗ ಎಷ್ಟಪ್ಪ ನಿನಗ? ಎಷ್ಟೈತಿ ಈಗ? LKG ಅಂಗನವಾಡಿ ಹೋಗ್ಕ ನೀವ
ಶಿವ ಬಡ್ಡಿ ಅಂತ ಹೇಳಿ ಇವಾಗ ಕೂಡ ಏನ್ ಮಾಡ್ಯಾರ ಅಂದ್ರ 10ನೇ ತಾರೀಕು ನಾವು ಕಲಿಸೋದನ್ನ ಗಮನದೊಳಗೆ ಇಟ್ಕೊಂಡ ಬಾಯ್ಪಟ್ಟ ಅಂದ್ರ ಮೆಮೊರಿ ಪವರ್ ಹಂಗೈತ ಅಂದ ಬರೀ ಅವ್ರಿಗೆ ಹೇಳೋದನ್ನ ಕೇಳಿ ಕೇಳಿ ಏನಾಗೈತ ಹಂಗ ಬಾಯ್ಪಟ್ಟ ಆಗ್ಯಾವ ಅದನ್ನ ವಿಡಿಯೋನು ನಾನು ಯೂಟ್ಯೂಬ್ ಒಳಗೆ ಹಾಕಿನಿ ಒಂದ್ಸಲ ನೀವು ನೋಡ್ಬೋದು ಅದನ್ನ ಸೊ ಇವಂಗೂ ಕೂಡ ಇವತ್ತು ನಾವು ಹೆಮ್ಮೆಯಿಂದ ಅವಂಗೂ ಕೂಡ ಒಂದು ಮೆಡಲ್ ಅನ್ನು ಹಾಕಿ ಇವತ್ತು ಅವಂಗ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ ಎಲ್ಲರೂ ಚಪ್ಪಾಳೆ ಫಸ್ಟ್ ಪ್ರೈಸ್ ನಮ್ಮ ಕಡೆಯಿಂದ ಸಿಲ್ವರ್ ಮೆಡಲ್ ಮುಂದೆ ಹಿಂಗ ಬರೀಲಿ ಅಂತ ಹೇಳಿ ಅವ್ನಿಗೆ ಎಲ್ಲರೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸೋಣ ಶಾನೆ ಆಗ್ಬೇಕು ನೋಡ ಶಿವ ಮತ್ತೇನ ಹೇಳಿದ್ ವಾರ ಫಸ್ಟ್ ಮಾಡ್ಬೇಕು ಬರ್ರಿ 3 ಮಂದಿ ಬರ್ರಿ ಇಲ್ಲಿಂದ ಬಾಯ್ ಏ ಶಿವ ಬರ್ರಿ ಶಿವ ಬರ್ರಿ ಯಾಕೆ ಹಿಡ್ಕೊಂಡು ಬರ್ರಿ 3 ಅಷ್ಟು ಬರ್ರಿ ಹೋಮಕ್ ಒಂದಷ್ಟು ಬರ್ರಿ ಏನ್ ಉಳ್ದವ್ರು ಅಷ್ಟು ಬರ್ರಿ ಇಲ್ಲಿಂದ ಬರ್ರಿ ಏ ಬರ್ರಿ ಅಷ್ಟು ಬರ್ರಿ ಮಂದಿ ಬರ್ರಿ ಅಷ್ಟು ಬರ್ರಿ ಅಷ್ಟು ಕೂಡ ಒಂದು ಫೋಟೋ ತೆಗೆದು ಅದ ಇದನ್ನ ಮಾಡ್ಬಿಡು ಪಾಸ್ ಮಾಡಿ ಅದ ಕಟ್ ಮಾಡಿ